ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಟೌನ್ಶಿಪ್ ಜಮೀನಿಗೆ ಪರ ವಿರೋಧ, ರೈತರು ಬಿಟ್ಟರು ರಾಜಕಾರಣಿಗಳು ಬಿಡ್ತಾ ಇಲ್ಲ. ದಳಪತಿಗಳ ಹೋರಾಟಕ್ಕೆ ಡಿಕೆ ಟಕ್ಕರ್. ಇದುವೇ ಚದುರಗದ ಎರಡನೇ ಸ್ಟೋರಿ, ಬಿಡದಿ ಬಡಿದಾಟ. ಬಿಡದಿ ಸಮೀಪದಲ್ಲಿ ರಾಜ್ಯ ಸರ್ಕಾರ ಉದ್ದೇಶಿಸಿರುವಂಥದ್ದು ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನು ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ನಿರ್ಧರಿಸಿದ್ದಾರೆ. ಆದರೆ ಈ ನಿರ್ಧಾರಕ್ಕೆ ಪರ ಮತ್ತು ವಿರೋಧ ವ್ಯಕ್ತವಾಗ್ತಾ ಇದೆ. ಒಂದು ಕಡೆಯಲ್ಲಿ ಭೂಮಿ ಕೊಡೋದಿಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಕೊಡ್ತೇವೆ ಅನ್ನುವಂಥ ಅಭಿಪ್ರಾಯವೂ ಕೂಡ ಅದೇ ರೈತ ಸಮುದಾಯದಿಂದ ಬರ್ತಾ ಇದೆ. ಕೊಡ್ತೇವೆ ಮತ್ತು ಕೊಡಲ್ಲ ಎರಡೂ ಅಭಿಪ್ರಾಯಗಳು ಕೂಡ ರೈತ ಸಮುದಾಯದಿಂದಲೇ ಬರ್ತಾ ಇರೋದು. ಆದರೆ ಬಿಡದಿ ಟೌನ್ಶಿಪ್ಗೆ ಭೂಮಿ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ತೀವ್ರ ಸ್ವರೂಪದಲ್ಲಿ ಮುಂದುವರಿತಾ ಇದೆ. ರೈತರ ಹೋರಾಟದೊಂದಿಗೆ ರಾಜಕೀಯದ ಜಿದ್ದಾಜಿದ್ದಿಯೂ ಕೂಡ ಜೋರಾಗ್ತಾ ಇದೆ. ವಿಶೇಷವಾಗಿ ರಾಜಕೀಯದ ಕಾರಣಕ್ಕಾಗಿಯೇ ಪರ ಮತ್ತು ವಿರುದ್ಧ ಅನ್ನುವಂತಹದ್ದು ನಿಲುವುಗಳು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರುವಂಥದ್ದು. ಇವತ್ತು ಮಹಿಳಾ ಸಂಘಟನೆಗಳ ನೇತೃತ್ವದಲ್ಲೂ ಕೂಡ ಹೋರಾಟವನ್ನು ನಡೆಸಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಇಲ್ಲಿ ಹೋರಾಟಗಾರರು ವಿಶೇಷವಾಗಿ ರೈತರು ಹೇಳ್ತಾ ಇದ್ದಾರೆ. ನಮ್ಮ ಭೂಮಿನೇ ನಮ್ಮ ಹಕ್ಕು ಅಂತ ಹೇಳಿ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಪರ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಇಲ್ಲಿ ಮಹಿಳೆಯರು ಹೋರಾಟದ ಮುಂಚೂಣಿಯಲ್ಲಿ ನಿಂತಿದ್ರು. ರೈತ ಮಹಿಳೆಯರಿಂದ ಬೈರಮಂಗಲ ಚಲೋ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಬೈರಮಂಗಲ ಚಲೋ ಅಂತ ಹೇಳಿ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದೆ. ಅವರು ಕೂಡ ಈ ಹೋರಾಟದ ಅಖಾಡಕ್ಕೆ ಇಳಿದಿದ್ದಾರೆ. ಅಧಿಸೂಚನೆ ಪತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಬೆಂಕಿ ಹಚ್ಚಿದ್ದಾರೆ. ಆ ಮೂಲಕ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯ ಮೇಲಿನ ನಮ್ಮ ಹಕ್ಕನ್ನು ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿ ರೈತ ಮಹಿಳೆಯರು ಘೋಷಣೆಯನ್ನು ಕೂಗಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಸಿರು ಶಾಲುಗಳನ್ನು ಹಿಡಿದು ಇವತ್ತು ರೈತರು ತಮ್ಮ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪರ ವಿರೋಧವೂ ಕೂಡ ಇದೇ ಭಾಗದಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಇವತ್ತು ಈ ಒಂದು ಹೋರಾಟದಲ್ಲಿ ನಿರತರಾಗಿರುವಂತಹ ಮಹಿಳೆಯರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಡಿಕೆ ಸರ್ ಜೊತೆ ಹೋಗ್ಬಿಟ್ಟು ನೀನು ಈಗ ಆಟ ಆಡ್ತಾ ಇದ್ದಲ್ಲ ಮಾಧ್ಯಮ ಕುತ್ಕೊಂಡು ಅವತ್ತು ಯಾವ ಕ್ಷೇತ್ರದಲ್ಲಿ ಇದ್ದ ಅವ್ನು ಬಾಲಣ್ಣ, ಅವತ್ತು JDS ಅಲ್ಲೇ ತಾನೇ ಇದ್ದದ್ದು. ಇವತ್ತು ಬಂದು ನಮ್ಗೆ ರಕ್ಷಣೆ ಕೊಡ್ಲಿ ಅವನು. ಫಸ್ಟ್ ಅವ್ರ ಭೂಮಿಯಲ್ಲಿ ಅಕ್ವೇರೇಷನ್ ಮಾಡ್ಕೊ ಬರ್ಲಿ, ಆಮೇಲೆ ನಮ್ಮ ಭೂಮಿ ಮಾಡ್ಲಿ. ಅವರು ಕನಕಪುರ ಸೈಡ್ ಯಾಕೆ ಬೇಡ ಅಂತಂದ್ರು, ಅವ್ರು ಮಾತ್ರ ಗಂಜಿ ಕುಡ್ದಿ ಭೂಮಿ ಉಳಿಸ್ಕೋಬೇಕು, ನಾವು ಮಾತ್ರ ಅವ್ರ ಭೂಮಿ ಕೊಟ್ಬಿಡ್ಬೇಕಂತ. ನಾವು ನಂಬಿರೋ ಈ ಏನು ಗೋವುಗಳಲ್ಲಿ 330 ಕೋಟಿ ದೇವರುಗಳು ವಾಸ ಮಾಡ್ತಾರೆ ಅಂತಲ್ಲ, ದಿನ ಎದ್ದು ಸೇವೆ ಮಾಡ್ತೀವಿ. ಅದೊಂದೇ ಸಾಕು ನಮ್ಗೆ. ಅದ್ರ ಮೇಲೆ ನಾವು ಪ್ರಮಾಣ ಮಾಡಿ ಹೇಳ್ತೀವಿ. ಇಲ್ಲಿ ಎಲ್ಲರೂ ಕೂಡ ಬಡ ರೈತರು ಎಲ್ಲರೂ ಜೀವನ ಕಟ್ಕೊಂಡಿದ್ದಾರೆ. ಅವ್ರ ತರ ಇಲ್ಲಿ ಕೃಷಿನೇ ಇಲ್ಲ, ಜನಗಳೆಲ್ಲ ಭೂಮಿನೇ ಇಲ್ಲ ಅಂತ ಹೇಳೋ ಅಂತ ಹೊಲಸು ಬಾಯಿ ನಮ್ದಲ್ಲ. ಈಗ ಜಮೀನೇ ಇಲ್ಲ ಅಕ್ವೈರ್ ಮಾಡ್ಕೊಬಿಟ್ರು ಅಂದ್ರೆ ನಮ್ಮಂತೇವರು ಎಷ್ಟೋ ಜನ ಕುಟುಂಬ ಇದೆ. 70% ಜಮೀನಿರೋರಾದ್ರೆ ಇನ್ನು 30% ಜಮೀನೇ ಇಲ್ಲ. ಆ 30% ಜನಗಳು 70% ಜಮೀನಿದೆಯಲ್ಲ ಅವ್ರು ತಾವು ಪಾಲ್ಗೊಪ್ಪಟ್ಟೆ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಾರೆ. ಈ ಸರ್ ನಾನೇನೋ ವಯಸ್ಸಿದೆ, ಜಮೀನು ಕಿತ್ಕೊಂಡ್ಬಿಟ್ರು ಅಂದರೆ ನಾನು ಒಂದು ಗಾಡಿ ಓಡಿಸ್ಕೊಂಡಾಗ ಜೀವನ ಮಾಡ್ತೀನಿ. ನನ್ನಂತೇವರು ಜಮೀನ್ದವರು ವಯಸ್ಸಾದವ್ರನ್ನ ಎಲ್ಲಿ ಕಳಿಸ್ತಾರೆ? ಅವ್ರನ್ನ ನನ್ನ ಕೈಲಿ ಕೆಲಸ ಇದೆ ಒಂಥರ ಜೀವನ ಮಾಡ್ಕೊಂಡು ಹೋಗ್ತೀನಿ. ವಯಸ್ಸಾದ ತಂದೆ ತಾಯಿಗಳು ಹಸುಗಳು ನಂಬ್ಕೊಂಡು ಜೀವನ ಮಾಡ್ತಿದ್ದಾರಲ್ಲ, ಏನು ಮಾಡ್ತಾರೆ ಅವರು? ಹೀಗೆ ಒಂದು ಕಡೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದಿಲ್ಲ ಅಂತ ಹೇಳುವಂತಹ ರೈತರಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕೆಲವು ರೈತರು ಹೇಳ್ತಾ ಇದ್ದಾರೆ, ನಮಗೆ ಕಷ್ಟದ ಜೀವನ ಇದೆ, ಭೂಮಿ ಕೊಡ್ತೇವೆ ಅಂತ ಕೂಡ ಹೇಳ್ತಿದ್ದಾರೆ. ವಿರೋಧದ ಮಧ್ಯೆಯೂ ಕೂಡ ಟೌನ್ಶಿಪ್ ಪರವಾಗಿಯೂ ಕೂಡ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಇಲ್ಲಿ ಪರ ಮತ್ತು ವಿರುದ್ಧ ಎರಡು ನೆಲೆಗಳು ಕೂಡ ಈ ವಿಚಾರದಲ್ಲಿ ಇದ್ದಾವೆ. ಟೌನ್ಶಿಪ್ಗೆ ಒಪ್ಪಿಗೆಯನ್ನು ಸೂಚಿಸಿ ಕೆಲ ರೈತರು ಪತ್ರಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಕೆಲ ರೈತರು ತಮ್ಮ ಪತ್ರಗಳನ್ನು ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ದಾರೆ. GBDAಗೆ ಒಪ್ಪಿಗೆ ಪತ್ರವನ್ನು ಕೊಟ್ಟಿದ್ದಾರೆ. ಕೆಂಪಯ್ಯನಪಾಳ್ಯ ಭಾಗದ ರೈತರು ನಾವು ನಮ್ಮ ಜಮೀನುಗಳನ್ನು ಬಿಟ್ಟುಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಅವರು ಹೇಳ್ತಾ ಇರುವಂಥ ಕಾರಣಗಳೇನು? ವಯಸ್ಸಾಗ್ತಾ ಇದೆ, ಕೃಷಿ ಮಾಡೋದಕ್ಕೆ ನಮಗೆ ಆಗ್ತಾ ಇಲ್ಲ ಅನ್ನುವಂಥ ಅಭಿಪ್ರಾಯವು ಕೆಲವು ಕಡೆಯಿಂದ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಕೃಷಿಗೆ ಬೇಕಾದಷ್ಟು ಪ್ರಮಾಣದ ನೀರು ಕೂಡ ಈ ಭಾಗದಲ್ಲಿ ಸಿಗ್ತಾ ಇಲ್ಲ, ಕೃಷಿ ಮಾಡೋದಕ್ಕೆ ಬೇಕಷ್ಟು ನೀರು ಸಿಗ್ತಾ ಇಲ್ಲ ಅನ್ನುವಂಥ ಅಭಿಪ್ರಾಯ ರೈತರಲ್ಲಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಇಲ್ಲಿ ನಾವು ನಷ್ಟವನ್ನು ಅನುಭವಿಸುವಂತಾಗಿದೆ. ಆ ಕಾರಣಕ್ಕಾಗಿ ನಾವು ಈ ಒಂದು ಕೃಷಿ ಭೂಮಿಯನ್ನು ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೂಲಿ ಆಳು ಸಿಗೋದಿಲ್ಲ, ಕೂಲಿ ಕೂಡ ಸಿಕ್ಕಾಪಟ್ಟೆ ದುಬಾರಿಯಾಗಿದೆ. ಈ ಕಾರಣಗಳಿಗಾಗಿ ನಾವು ಜಮೀನನ್ನು ಬಿಡೋದಕ್ಕೆ ರೆಡಿ ಇದ್ದೀವಿ. ಮಕ್ಕಳ ಮದುವೆ ಮಾಡಿಸ್ಬೇಕು, ಭವಿಷ್ಯಕ್ಕೆ ದುಡ್ಡು ಅಗತ್ಯ ಇದೆ, ಎಲ್ಲ ಕಾರಣಕ್ಕಾಗಿ ನಮ್ಮ ಭೂಮಿಯನ್ನು ಸರ್ಕಾರ ಅಕ್ವೈರ್ ಮಾಡ್ಕೊಂಡ್ರೆ ನಾವು ರೆಡಿ ಅಂತ ಹೇಳ್ತೀವಿ. ಲಕ್ಷ ಕೊಡುವಂತಹ ಭೂಮಿಗೆ ಕೋಟಿ ಕೊಡ್ತಾ ಇದ್ದಾರೆ. ಈಗ ನಾವು ನಾರ್ಮಲಿ ಮಾರಿದರೆ ಲಕ್ಷದಷ್ಟು ದುಡ್ಡು ಸಿಕ್ಕಿದೆ, ಇಲ್ಲಿ ಕೋಟಿಯಲ್ಲಿ ದುಡ್ಡು ಸಿಗ್ತಾ ಇದೆ. ಕಲುಷಿತ ನೀರನ್ನು ಬಳಸಿ ನಾವು ಕೃಷಿಯನ್ನು ಮಾಡಬೇಕಾಗಿದೆ, ನಮಗೆ ಒಳ್ಳೆ ನೀರು ಕೂಡ ಸಿಗ್ತಾ ಇಲ್ಲ.
ಹೀಗಾಗಿ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಭಾಗ ರೆಡ್ ಝೋನ್ನಲ್ಲಿದೆ ಕುಮಾರಸ್ವಾಮಿ ಅವರ ಕಾಲದಿಂದ ಕೂಡ. ಹಾಗಾದ್ರೆ ಆಗ ಯಾಕೆ ಅವರು ರೆಡ್ ಝೋನ್ ಮಾಡಿದ್ರು ಅನ್ನುವಂಥ ಪ್ರಶ್ನೆನ ರೈತರು ಕೇಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ, ನನಗೆ ಗೊತ್ತೇ ಇಲ್ಲ, ನಾನು ಹೆಂಡತಿ ತೊಗೊಂಡಿರೋದು ಅಂತಾರೆ. ಇವಾಗ ಅಲ್ಲಿ ಹೋಗಿ ಕ್ಯಾನ್ಸಲ್ಲು ಅಂತ ಬರ್ದು ನಮಗೆ ಬೇಡ ಇದು ಅಂತ ಬರ್ದಾಕ್ಲಿಲ್ಲ ಅರ್ಜಿ ಕುಮಾರಸ್ವಾಮಿ ಅವರು ಇಲ್ಲಿ ಬಂದಿದ್ದನ್ನ ಇದು ಏರ್ಪೋರ್ಟ್ನ ಬಿಡದಿಲಿ ತೊಗೊಂಡೋಗಿ ದೇವನಹಳ್ಳಿಲಿ ಹಾಕಿದ್ರು. ಅಲ್ಲಿ ರೈತರು ಇರಲಿಲ್ವಾ? ಅವರೆಲ್ಲ ರೈತರಲ್ವಾ ಸರ್? ಇವಾಗ ನೀವೇ ನೋಡ್ತಾ ಇದ್ದೀರಾ, ಆ ಕಡೆ ಏನೋ ಚೆನ್ನಾಗೈತೆ ಗೊಲ್ಲಳ್ಳಿ ಕಡೆ, ಈ ಕಡೆ ನೀವೇ ನೋಡ್ತಾ ಒಂದು ರೌಂಡ್ ಬಂದ್ಬಿಡಿ ಸರ್. ನೀವು ಒಂದು ತಿಂಗಳು ಇರಿ ಸರ್ ಇಲ್ಲಿ, ಸಾಕು ಈ ಸೊಳ್ಳೆಗಳ ಕೈಲಿ ಕಡಿಸ್ಕೊಂಡು. ಅವರು ಮಾಡಿದ್ಯಾಕೆ ಸರ್? ರೈತರು ಬಂದರು, ನಾನು 10 ಸತಿ ಅಂದವ್ರ ಮಾತನ್ನ, ರೈತರು ಬಂದರು ನಾನು ಕ್ಯಾನ್ಸಲ್ ಮಾಡಿಬಿಟ್ಟೆ ಅಂತ ಹೇಳ್ತಾವ್ರೆ. ರೈತರು ಬಂದರು ನೀನು ಕ್ಯಾನ್ಸಲ್ ಮಾಡಿದೆ. ಯಾವ ಥರ ಮಾಡಿದೆ? ಸುಮ್ಮನೆ ಆಗೋಗ್ಬಿಟ್ಟೆ, ರೆಡ್ ಝೋನ್ ಮಾಡಿ ಇಟ್ಬಿಟ್ಟೆ. ನಿಮ್ಮ ಭೂಮಿ ಉಳ್ಕೋಬೇಕಾಗಿತ್ತು, ರೆಡ್ ಝೋನ್ ಮಾಡಿ ಇಟ್ಬಿಟ್ರಿ. ನೀವು ಅಕ್ವೈರೇಷನ್ ಆಯ್ತದೆ ಅಂತ ಅಲ್ವಾ? ಅವತ್ತು ಬರೀ 3 ಲಕ್ಷ 2 ಲಕ್ಷಕ್ಕೆ ತಗೊಂಡಿದ್ದೀರಾ ಜಮೀನ, ಅಷ್ಟು ಎಕರೆ ಜಮೀನ. ನಾವು ಜಮೀನು ಕೊಟ್ಟೋದೇನು ಮಾಡಿದ್ರೆ ನಮಗೆ ಗಂಡು ಮಕ್ಕಳಿಲ್ಲ, ನಾವು ಏನು ಮಾಡೋಕ್ಕಾಗಲ್ಲ. ನಾವು ಹೆಣ್ಮಕ್ಳವ್ರೆ, ಹೆಣ್ಮಕ್ಳಿಗೆ ಏನೇನು ಕೊಟ್ಬಿಟ್ಟು ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೋತೀವಿ. ನಮಗೆ 58 ವರ್ಷ ನನಗೆ ವಯಸ್ಸು, ನಾವು ಗೇಯೋಕ್ಕಾಗಲ್ಲ, ಕೈ ಮುರ್ಕೊಂಡಿದ್ದೀನಿ, ₹1 ಕೆಲಸ ಮಾಡೋಕ್ಕಾಗಲ್ಲ. ಹಸುಗಳಿಲ್ಲ, ಅದು ಬರಡು ಭೂಮಿ ನಮ್ಮದು, ಏನು ಬೆಳೆ ಬೆಳೆಯೋಕ್ಕಾಗಲ್ಲ. ಇವಾಗ ಎಜುಕೇಟೆಡ್ ಮಗಳು ಡಬಲ್ ಡಿಗ್ರಿ ಮಾಡೋವಳೆ, ಅವಳು ಮದುವೆ ಮಾಡಬೇಕು, ದುಡ್ಡಿಲ್ಲ. ಯಾರನ್ನ ಕೇಳಕ್ಕೆ ಹೋದ್ರೆ ನೀವು ಕೈ ಮುರ್ಕೊಂಡು ಅವ್ನು ಯಾರು ಕೊಡ್ತಾರೆ ಅಂತಾರೆ, ದುಡ್ಡು ಹೆಂಗೆ ಕೊಡ್ತಾನೆ ಇವನು ಅಂತಾರೆ. ಅದಕ್ಕೆ ಇದನ್ನೇನ ಡೆವಲಪ್ಮೆಂಟು ಆಯ್ತಾ ಅದಲ್ಲ, ಅದನ್ನು ಈಸ್ಕೊಂಡು ಏನು ಆ ಹುಡುಗಿಗೆ ಮದುವೆ ಮಾಡೋಣ, ಹೆಣ್ಮಕ್ಳು ಕೊಟ್ಬಿಟ್ಟು ನಾವು ಸ್ವಲ್ಪ ಜೀವನಕ್ಕೆ ಮಾಡ್ಕೊಂಡು ಬಡ್ಡಿಗೆ ಬಸ್ಸಕ್ಕೆ ಏನು ದುಡ್ಕೊಂಡು ಏನು ಬ್ಯಾಂಕ್. ಹೀಗೆ ಪರ ವಿರುದ್ಧದ ಧ್ವನಿಗಳು ಕೂಡ ಇಲ್ಲಿ ಇರುವಂಥದ್ದು. ಇದರ ನಡುವೆ ದಳಪತಿಗಳು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಇಲ್ಲಿ ಕೇಂದ್ರದಿಂದ ಒತ್ತಡ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇವೇಗೌಡರು ಕಾನೂನು ಹೋರಾಟದ ಮೂಲಕವಾಗಿ ರೈತರ ನೆರವಿಗೆ ನಿಲ್ಲೋದಕ್ಕೆ ಮುಂದಾಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಜನಾಂದೋಲನದ ಮುಂಚೂಣಿಯಲ್ಲಿ ನಿಲ್ಲೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಈ ಮೂಲಕ ಅಜ್ಜ, ಅಪ್ಪ, ಮಗ ಅಂತ ಹೇಳಿ, ಮೊಮ್ಮಗ ಅಂತ ಹೇಳಿ 3 ಜನ ಕೂಡ ಈ ಹೋರಾಟದ ಅಖಾಡಕ್ಕೆ ಧುಮುಕಿದ್ದಾರೆ. ಇಲ್ಲಿ ರಾಜಕೀಯದ ಜಿದ್ದಾಜಿದ್ದಿ ಇದ್ದೇ ಇದೆ. ಆದರೆ ಯಾವ ಸ್ವರೂಪದಲ್ಲಿ ಸರ್ಕಾರವೂ ಕೂಡ ಇದನ್ನು ಎದುರಿಸಿಕೊಂಡು ಹೋಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.